ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ 2 ಖಾಲಿ ಸೈಟನ್ನು ತೋರಿಸ್ತೀನಿ, 2 ಮನೆಯನ್ನು ತೋರಿಸ್ತೀನಿ. ಒಂದು ಮನೆ ಬಂದು ನೋಡಿ, ನೀವೇ ನೋಡ್ತಾ ಇದ್ರೆ ಆಚೆ ಕಡೆ ಬೀಗ ಹಾಕಿದೆ. ಮತ್ತು ಇದು ಬಂದು 30-40 ಇರೋವಂಥದ್ದು. ಈ ಏರಿಯಾದಲ್ಲಿ ಪರ್ ಸ್ಕ್ವೇರ್ ಫೀಟ್ ಬಂದು 7000 ಓಡ್ತಾ ಇದೆ ಅಂತೆ. ಇದು ಬಂದು ಲೇಔಟಲ್ಲಿ. ಇದು ಕೂಡ ಏನು ನಿಮಗೆ ಮುಂದೆ ಗ್ರೀನರಿ ಕಾಣಿಸ್ತಾ ಇದೆಯೋ ಆ ಸೈಟ್ ಕೂಡ ಅಷ್ಟೇ, ಅದು ಕೂಡ ಸೇಲ್ಗಿದೆ. ಅದು ಬಂದು 1 ಸ್ಕ್ವೇರ್ ಫೀಟ್ ಬಂದುಬಿಟ್ಟು 7000 ಅಂತೆ. ಯಾರಿಗಾನ ಸೈಟ್ ಇದ್ದು ನಾವು ಇಂಟ್ರೆಸ್ಟ್ ಇದ್ದು, ಇಲ್ಲ ನಮಗೆ ಸ್ವಂತಕ್ಕೆ ನಾವು ಯಾವ ರೀತಿಯಾಗಿ ಬೇಕಾದರೂ ಕಟ್ಕೊಳ್ತೀವಿ ಅನ್ನೋವಂಥ ಒಂದು ಉದ್ದೇಶ ಇದ್ದರೆ, ಅನುಕೂಲ ಇದ್ದರೆ ಖಂಡಿತವಾಗ್ಲೂ ಅದು ತೆಗೆದುಕೊಳ್ಬಹುದು. ಇದು ಎಲ್ಲ ಬಂದು ಏನು BBMP ಏರಿಯಾ ಅಲ್ಲ, ಇದು ಬಂದು ಪಂಚಾಯಿತಿ ಅಂತ ಏನು ಕರೀತಾರೋ ಆ ರೀತಿಯಾಗಿ ಇರೋವಂಥದ್ದು. ಇದನ್ನು ನಮ್ಮ ಸ್ನೇಹಿತರು ನನಗೆ ವಿಡಿಯೋನ ಕಳಿಸಿದ್ದಾರೆ. ಅವರು ಮನೆ ನೋಡೋದಕ್ಕೆ ಹೋಗಿದ್ದರು, ಹಾಗಾಗಿ ಅವರು ನನಗೆ ಈ ವಿಡಿಯೋನ ಕಳಿಸಿದ್ದಾರೆ. ಇವಾಗ ನಾನು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಈ ಫೋಟೋದಲ್ಲಿ, ಇದು ಬಂದು ಇವಾಗ ಹೊಸ ಮನೆ ಸೇಲ್ಗೆ ಬಂದಿರೋ ಅಂಥದ್ದು. ಮನೆ ಕಟ್ಟಿ ಒಂದು 2-3 ವರ್ಷ ಇರಬಹುದು. ಮನೆ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಬಂದು 1000 ಸ್ಕ್ವೇರ್ ಫೀಟು 1050 ಸ್ಕ್ವೇರ್ ಫೀಟಲ್ಲೋ ಇರೋವಂಥ ಮನೆ. ಮೆಜರ್ಮೆಂಟು ನಮಗೆ ಸರಿಯಾಗಿ ಗೊತ್ತಿಲ್ಲ. ಅವರು ನಮ್ಮ ಸ್ನೇಹಿತರು ಕೂಡ ಏನು ನನಗೆ ಮೆಜರ್ಮೆಂಟ್ ಕೇಳಿದೆ, ಬಟ್ ಅವ್ರು ಸರಿಯಾಗಿ ನನಗೆ ಹೇಳಿಲ್ಲ. ನಿಮಗೇನು ಇವಾಗ ನಾನು ವಿಡಿಯೋಗಳನ್ನ ಕಳಿಸ್ತೀನೋ ಎಲ್ಲ ನಮ್ಮ ಸ್ನೇಹಿತರು ಕಳಿಸಿರೋ ಅಂಥದ್ದನ್ನೇ ನಾನು ನಿಮಗೆ ವಿಡಿಯೋ ಮುಖಾಂತರವಾಗಿ ತೋರಿಸೋವಂಥದ್ದು. ನಿಮಗೆ ಬೇಕು ಅಂತಂದರೆ ಅವ್ರದ್ದೇ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ನಂಬರನ್ನು ಸಹ ನಾನು ಹಾಕ್ತೀನಿ. ಯಾಕಂದರೆ ಅವರು ಸ್ವಲ್ಪ ಸೈಟು ಮನೆಗಳು ನೋಡೋದಕ್ಕೆ ಹೋಗ್ತಾ ಇರ್ತಾರೆ. ಹಾಗಾಗಿ ನಿಮಗೆ ಒಳ್ಳೊಳ್ಳೆ ಪ್ರೈಸಲ್ಲಿ ಮನೆಗಳಂತೂ ಸಿಗುತ್ತೆ. ಇದು ಈ ಒಂದು ಮನೆ ಎಲ್ಲಿ ಲೊಕೇಶನು ಏನು ಅನ್ನೋವಂಥದ್ದನ್ನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ನೋಡಿ. ಇದು ಬಂದು KR ಪುರಂ ಹತ್ರಕ್ಕೆ TC ಪಾಳ್ಯ ಅಂಥೇಳಿ ಬರುತ್ತೆ. TC ಪಾಳ್ಯದಿಂದ ಕಿತಕ್ನೂರು. ಇವಾಗ ನೀವು ಟಿನ್ ಫ್ಯಾಕ್ಟ್ರಿಗೆ ಬಸ್ ಹತ್ತಿದ್ರೆ ಡೈರೆಕ್ಟಾಗಿ ಕಿತಕ್ನೂರು ಸರ್ಕಲ್ಗೆ ಹೋಗಿ ಇಳಿತೀರಿ. ಅಲ್ಲಿಂದ ಇದು ವಾಕಬಲ್ ಡಿಸ್ಟೆನ್ಸು. ಇದು ಬಂದು ಇದು ಬಂದು ಬೆಡ್ರೂಮ್ ಕೂಡ ತುಂಬ ವಿಶಾಲವಾಗಿ ತುಂಬ ಚೆನ್ನಾಗಿದೆ. ಮಾಸ್ಟ್ರು ಬೆಡ್ರೂಮ್ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದು ಒಂದು ಡಬಲ್ ಬೆಡ್ರೂಮ್ ಇರುವಂಥ ಒಂದು ಮನೆ. ಡಬಲ್ ಬಾತ್ರೂಮು, ಡಬಲ್ ಬೆಡ್ರೂಮು ಮತ್ತು ಕಿಚನ್ನು ಪ್ಲಸ್ ಒಂದು ಹಾಲು. ಗ್ರೌಂಡು ಬಂದುಬಿಟ್ಟು ಅದು ಕೂಡ ನಿಮಗೆ ಅಲ್ಲೂ ಕೂಡ ಪಾರ್ಕಿಂಗ್ ಇದೆ. ಪಾರ್ಕಿಂಗ್ ಪಕ್ಕದಲ್ಲಿ ಮತ್ತೆ ಮನೆಯನ್ನು ಕಟ್ಟಿದ್ದಾರೆ. ಅದು ಬಂದು ಸಿಂಗಲ್ BHK. ಇದು ಬಂದು ಡಬಲ್ ಬೆಡ್ರೂಮು. ಇವರು ತಮಗೆ ಸ್ವಂತಕ್ಕೋಸ್ಕರ ದೇವ್ರ ಮನೆ ಆಗಿರ್ಬೋದು, ತಮಗೆ ಹಾಲಲ್ಲಿ ತಮ್ಗೆ ಅನುಕೂಲ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀಟಾಗಿ ಕಟ್ಕೊಂಡಿದ್ದಾರೆ. ಇದು ತುಂಬ ಹಳೆ ಮನೆ ಏನಲ್ಲ. ಮನೆ ಕಟ್ಟಿ ಒಂದು 2 ಇಯರ್ ಅಥವಾ 3 ಇಯರ್ ಇರಬಹುದು. ಹಾಗಾಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮನೆ ಮಾತ್ರ. ಮತ್ತು ನಿಮಗೆ ವಾಕಬಲ್ ಡಿಸ್ಟೆನ್ಸ್ ಅಂತಲೇ ಹೇಳಬಹುದು. ಹಾಗಾಗಿ ಮನೆ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೆ ರೂಮ್ಗಳು ಕೂಡ ಇದೆ. ಪ್ರತಿಯೊಂದು ಮನೆಗೂ ಕೂಡ ವುಡ್ ವರ್ಕ್ ಅನ್ನೋದಾಗಿದೆ ಈ ಮನೆಗೆ. ಮತ್ತು ಕೆಳಗಡೆಗೆ ನಿಮಗೆ ಏನಿದೆ ಅಲ್ವಾ, ಕೆಳಗಡೆ ಮನೆಯದು ಬಾಡಿಗೆ ಅನ್ನೋವಂಥದ್ದು ಬರುತ್ತೆ. ಈ ಮನೆಗೆ ಇಂಡಿವಿಜುವಲ್ ಬೋರ್ ಕೂಡ ಇದೆ. ಹಾಗಾಗಿ ಖಂಡಿತವಾಗ್ಲೂ ನೀವು ಈ ಮನೇನ ಆರಾಮಾಗಿ ಪರ್ಚೇಸನ್ನು ಮಾಡ್ಕೊಳ್ಬಹುದು. ನೀವು ಡೈರೆಕ್ಟಾಗಿ ಓನರ್ ಹತ್ತಿರಕ್ಕೆ ಹೋದಾಗ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯ ಅನುಕೂಲ ಆಗುತ್ತೆ ಅಂತಲೇ ಹೇಳಬಹುದು. ಯಾಕಂತಂದರೆ ಯಾರ್ದು ಇವಾಗ ಓನರ್ ಏನಿದೆ, ನಿಮ್ಮ ಕಮಿಟ್ಮೆಂಟ್ ಇದೆ, ಓನರ್ ಕಮಿಟ್ಮೆಂಟ್ ಏನಿದೆ ಅದನ್ನು ನೀವು ಖಂಡಿತವಾಗ್ಲೂ ತಿಳ್ಕೊಳ್ಬಹುದು. ತಿಳ್ಕೊಂಡು ನೀವು ಅದರ ಪ್ರಕಾರವಾಗಿ ನೀವು ಮುಂದುವರಿಬಹುದು ಅಂತಲೇ ಹೇಳ್ತೀನಿ. ತುಂಬ ಚೆನ್ನಾಗಿರೋ ಮನೆಗಳೆಲ್ಲ ಇದೆ. 1 ಬೈ 1 ನಾನು ಟೈಮ್ ಸಿಕ್ಕಾಗ ಅವರು ವಿಡಿಯೋ ಕಳಿಸ್ಬೇಕಲ್ವ ನನಗೆ, ಹಾಗಾಗಿ ನಾನು ನಿಮಗೆ ಖಂಡಿತವಾಗ್ಲೂ ಹಾಕ್ತೀನಿ. ಆದಷ್ಟು ನಿಮಗೆ ಕಡಿಮೆ ಪ್ರೈಸಲ್ಲಿರುವಂಥ ಮನೆಗಳನ್ನೇ ನಾನು ಹಾಕ್ತೀನಿ. ಈ ಮನೆ ಪ್ರೈಸ್ ಬಂದು ಅವ್ರು ಬಂದು 80 lakhs ಅಂತ ಹೇಳ್ತಾ ಇದ್ದರು. ಬಟ್ ಇನ್ನೂ ನನಗೇನು ಕನ್ಫರ್ಮ್ ಗೊತ್ತಿಲ್ಲ. ಅವರ ನಂಬರನ್ನು ನಾನು ನಿಮಗೆ ಕೆಳಗಡೆಗೆ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಖಂಡಿತವಾಗ್ಲೂ ನೀವು ಚೆಕ್ ಮಾಡ್ಕೊಳ್ಬಹುದು. ಚೆಕ್ ಮಾಡ್ಕೊಂಡು ತುಂಬ ಜನ ಕಂಪಲ್ಸರಿಯಾಗಿ ನಂಬರನ್ನು ಕೇಳ್ತೀರಿ. ಇಲ್ಲ ಅಂದರೆ ಫಸ್ಟ್ ಕಮೆಂಟು ನನ್ನದೇ ಆಗಿರುತ್ತೆ. ಆ ಫಸ್ಟ್ ಕಮೆಂಟ್ ಅಲ್ಲೇ ನಾನು ಆ ಒಂದು ಫೋನ್ ನಂಬರನ್ನು ಮೆನ್ಷನ್ ಮಾಡಿರ್ತೀನಿ. ಯಾರಿಗೆಲ್ಲ ಒಂದು ಈ ಮನೆಗೆ ಆಸಕ್ತಿ ಇದೆ, ಮನೆ ಮಾತ್ರ ತುಂಬ ಚೆನ್ನಾಗಿದೆ.
ನೀವು ಮನೇನ ನೋಡ್ತಾ ಇದ್ರಿ. ಇವಾಗ ನಮ್ಮ ಒಂದು ವೀಡಿಯೋದಲ್ಲಿ ನೋಡೋದಕ್ಕೂ ವೀಡಿಯೋ ಕ್ಲಾರಿಟಿ ಯಾವ ರೀತಿಯಾಗಿದೆ ಅಂತ ಖಂಡಿತವಾಗ್ಲೂ ನನಗೆ ಗೊತ್ತಾಗ್ತಾ ಇಲ್ಲ. ಬಟ್ ಹಾಗಾಗಿ ನೀವು ಡೈರೆಕ್ಟಾಗಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ತುಂಬ ವ್ಯತ್ಯಾಸ ಇರುತ್ತೆ. ಹಾಗಾಗಿ ಕಿಚನ್ ಕೂಡ ಅಷ್ಟೇ ತುಂಬ ಕ್ಯೂಟಾಗಿ ತುಂಬ ಮುದ್ದವಾಗಿ ಇಟ್ಕೊಂಡಿದ್ದಾರೆ. ಆದಷ್ಟು ಈ ಮನೆ ಬರುವಂಥದ್ದು ವಾಸ್ತು ಪ್ರಕಾರವಾಗಿ ಚೆನ್ನಾಗಿಯೇ ಮನೇನ ಕಟ್ಕೊಂಡಿದ್ದಾರೆ ಅಂತಲೇ ಹೇಳಬಹುದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನಿಮಗೂ ಯಾರಿಗೆಲ್ಲ ಈ ಮನೆ ಒಂದು ಇಷ್ಟ ಆಯ್ತು ಅನ್ನೋದನ್ನು ಒಂದು ಖಂಡಿತವಾಗ್ಲೂ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಇನ್ನೂ ಕಮ್ಮಿ ಪ್ರೈಸಲ್ಲಿರುವಂಥ ಮನೆಗಳನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೀನಿ. ಇಷ್ಟೊತ್ತು ನನ್ನ ವೀಡಿಯೋ ನೋಡ್ತಾ ಎಲ್ಲ ನನ್ನ ಸ್ನೇಹಿತರಿಗೂ ತುಂಬ ಹೃದಯದ ಧನ್ಯವಾದಗಳು. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.